ಸುಬ್ಬಾರೆಡ್ಡಿ ನಿವಾಸದಲ್ಲಿ ಜನಸ್ಪಂದನ ಕಾರ್ಯಕ್ರಮ. ಶಾಸಕರ ಗೃಹ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ. ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಸ್ಥಳದಲ್ಲೇ ಪರಿಹಾರ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆಗಳನ್ನು ಪರಿಹರಿಸುವಂತೆ ಸೂಚನೆ. ನೂರಾರು ಜನ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ಸಚಿವ ಸ್ಥಾನ ವಿಚಾರ. ನಾನು ಕ್ಷೇತ್ರದ ಸಚಿವನಾಗಬೇಕು ಎಂಬುದು ಕಾರ್ಯಕರ್ತರ ಮತ್ತು ಸಾರ್ವಜನಿಕರ ಇಚ್ಛೆ. ನನಗೆ ಸಚಿವ ಸ್ಥಾನ ಕೊಟ್ಟರೆ ಮತ್ತಷ್ಟು ನಮ್ಮ ಕ್ಷೇತ್ರವನ್ನು ಉತ್ತಮವಾಗಿ ಅಭಿವೃದ್ಧಿಪಡಿಸುತ್ತೇನೆ ಎಂದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ಸಚಿವ ಸ್ಥಾನ ಕೊಡದೆ ಹೋದರೂ ಶಾಸಕನಾಗಿ ನನ್ನ ಕ್ಷೇತ್ರದ ಕೆಲಸ ಮಾಡುವೆ. ಸೀನಿಯಾರಿಟಿ ಪ್ರಕಾರ ಸಚಿವ ಸ್ಥಾನ ಕೊಟ್ಟರೆ ಒಳ್ಳೆಯದ್ದು. ನಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಅತಿ ಶೀಘ್ರದಲ್ಲೇ ಕ್ಷೇತ್ರದಲ್ಲಿ 1,000 ಕೋಟಿ ಮೊತ್ತದ ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡ್ತೇನೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರನ್ನು ಕರೆಸಿ ಕಾರ್ಯಕ್ರಮ ಮಾಡ್ತೇನೆ. ನಾನು ಅಧಿಕಾರಕ್ಕೆ ಬರುವ ಮುನ್ನ ಮತದಾರರಿಗೆ ಕೊಟ್ಟ ಮಾತು ಉಳಿಸ್ಕೊಳ್ತೇನೆ. ಸರ್ಕಾರವೂ ಸಹ ನಾನು ಕೇಳಿದ ಅನುದಾನ ಸಹ ಕೊಟ್ಟಿದೆ. ಕ್ಷೇತ್ರಕ್ಕೆ ಅನುದಾನದಲ್ಲಿ ಯಾವುದೇ ಕೊರತೆ ಇಲ್ಲ. ನನ್ನ ಅಧಿಕಾರಾವಧಿಯಲ್ಲಿ ಗಂಟಲಮಲ್ಲಮ್ಮ ಡ್ಯಾಂ ನಿರ್ಮಾಣ ಮಾಡ್ತೇನೆ ಅಂತ ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ನಾ ಇವತ್ತು ಡೌಟ್ ಆಗಿದ್ದ ನಮ್ಮ ಮನೆ ರಿಪೇರಿ ಆಗ್ತಾ ಇತ್ತು, ಬರೋದ ಬೇಡ ಅಂತ. ಕಮ್ಮಿ ಎವರಿ ಬುಧವಾರ ಬೆಳಗ್ಗೆಯಿಂದ ಸಾಯಂಕಾಲ ತನಕಿದ್ದು ಏನೇನು ಸಮಸ್ಯೆ ಇರುತ್ತೆ ಪಟ್ಟಿ ಮಾಡಿಕೊಂಡು ಆಗಲೇ ಅಧಿಕಾರಿಗಳಿಗೆ ಫೋನ್ ಮಾಡಿ ಮ್ಯಾಕ್ಸಿಮಮ್ ಅವ್ರಿಗೆ ಕೆಲಸ ಆಗೋ ಥರ ನೋಡ್ತಾ ಇದ್ದೀನಿ. ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದು ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಇನ್ನು ಕೆಲವು ಆಗೋದಿಲ್ಲ, ಕಾನೂನು ವಿರುದ್ಧವಾಗಿದೆ. ಪಾಪ ಗೊತ್ತಿರಲ್ಲ, ಜನ ಬರ್ತಾರೆ. ಆದರೂ ಪಾಪ ಯಾರು ಬಂದರೂ ಅವ್ರ ಸಮಸ್ಯೆ ಕೇಳಿ ಮ್ಯಾಕ್ಸಿಮಮ್ ನನ್ನ ಪ್ರಯತ್ನ ನಾನು ಮಾಡಿ ಅವ್ರು ಕೆಲಸ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದೆ. ಇದು ಭಾಳ ನನಗೆ ನನ್ನ ಜೀವನದಲ್ಲೇ ಈ ಕಾರ್ಯಕ್ರಮ ಅಂತೂ ನನಗೆ ಭಾಳ ಇಷ್ಟವಾದ್ದು. ಏನೇ ಕೆಲಸ ಇರಲಿ ಬುಧವಾರ ಬಂದು ಇಲ್ಲಿ ಕುತ್ಕೊಳ್ತೀನಪ್ಪ. ಕ್ಷೇತ್ರದ ಅಭಿವೃದ್ಧಿ ಯಾವ ತರ ಆಗ್ತಾ ಇದೆ. ಈಗ ಹೆಚ್ಚು ಕಮ್ಮಿ ನಾನು ನಿಮ್ಮನ್ನು ಕರಿತೀನಿ. ಆದ್ರೆ ನಂದು 3 ತಿಂಗಳಿಗೆ ಮೋಸ್ಟ್ಲಿ ಫೆಬ್ರವರಿ ಮಾರ್ಚ್ಗೆ 1,000 ಕೋಟಿ ಬಾಗೇಪಲ್ಲಿಯಲ್ಲಿ ಗುದ್ಲಿ ಪೂಜೆ ನನ್ನ ಏಮು. ಆ ಕೆಲಸ ನಾನು ಮಾಡ್ತೀನಿ. ಎಲ್ಲ ನೀರಾವರಿ ಏನೇನಿದೆ ಕಾಮಗಾರಿಗಳು, ಎಂಟೈರ್ ನೀರಾವರಿ ಕಾಮಗಾರಿಗಳು, ರಸ್ತೆಗಳು, ನಮ್ಮ ಭವನಗಳು, ಯಾವ್ಯಾವ ಕಚೇರಿಗಳು ಬೇಕು, ಮ್ಯಾಕ್ಸಿಮಮ್ ಒಂದೇ ದಿವಸ ಎಲ್ಲ ಗುದ್ಲಿ ಪೂಜೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. 1,000 ಕೋಟಿ ತಂದು ಆಸ್ ಎ ಸ್ಪ್ಯಾನ್ ಅಪ್ ಇನ್ನೊಂದು 3 ತಿಂಗಳಲ್ಲಿ ಫೆಬ್ರವರಿ ಇಲ್ಲ ಮಾರ್ಚ್ ಫಸ್ಟ್ ವೀಕಲ್ಲಿ CM ಕರೆದು ಪ್ರೋಗ್ರಾಮ್ ಮಾಡೋದನ್ನ ನೇಮ್ ಅದು ಮಾಡ್ತೀನಪ್ಪ ನಾನು. ಇಲ್ಲ, ನಮ್ಗೆ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರಪ್ಪ. ಗಂಟ್ಲಮಲ್ಲಮ್ಮ ಡ್ಯಾಮ್ 200 ಕೋಟಿ ಕೆಲಸ ಕೊಟ್ಟಿದ್ದಾರೆ. ಕೋಮಟೋಲ್ ಕುಂಟದ 5 ಕೋಟಿ ಕೊಟ್ಟಿದ್ರು, ಅದಕ್ಕೆ 30 ಕೋಟಿ ಪ್ರಪೋಸಲ್ ಕೆಲಸ ಅದು ಕೊಡ್ತಾ ಇದ್ದಾರೆ. ನಾನೇನು ಕೇಳಿದ್ನ ಪಾಪ ಕೊಟ್ಟಿದ್ದಾರೆ. ಇನ್ನು ಇಂಡಸ್ಟ್ರಿಯಲ್ ಬೇಕು ಅಂದ್ರೆ ಇಂಡಸ್ಟ್ರಿಯಲ್ ಕೊಟ್ಟಿದ್ದಾರೆ. ಕೆರೆಗಳು ನೀರು ಬೇಕು ಅಂದ್ರೆ ಕೆರೆಗಳು ನೀರು ಕೊಟ್ಟಿದ್ದಾರೆ. ನೀರಾವರಿಗೆ ಮ್ಯಾಕ್ಸಿಮಮ್ ಡ್ಯಾಮ್ಸ್ ಕೊಟ್ಟಿದ್ದಾರೆ. ರಸ್ತೆಗಳದ್ದು ಕೊಟ್ಟಿದ್ದಾರೆ, ಕೆಲಸ ಆಗ್ತಾ ಇದೆ. ಇನ್ನು ಮ್ಯಾಕ್ಸಿಮಮ್ ಹೆಚ್ಚು ಕಮ್ಮಿ 70 ಕೋಟಿದು ಟೆಂಡರ್ ಪ್ರಕ್ರಿಯೆಯಲ್ಲಿದೆ. CM ಕೊಟ್ಟಿರೋ 50 ಕೋಟಿ ಸೇರಿ ಮ್ಯಾಕ್ಸಿಮಮ್ ಕೆಲಸಗಳು ಆಗ್ತಾ ಇದೆ. ನಾವು ಲಿಸ್ಟ್ ಮಾಡ್ಕೊಂಡಿದ್ದೀವಿ ಇನ್ನು ಏನೇನು ಕೇಳ್ಬೇಕು ನಮ್ಮ ಕ್ಷೇತ್ರಕ್ಕೆ ಅಂತ. ಸೋಮವಾರದಿಂದ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗ್ಲೂ ಈ ನನ್ನ ಕ್ಷೇತ್ರಕ್ಕೆ ವಿಶೇಷವಾದ ಒತ್ತು ನೀಡಿ ನಾನು ಮ್ಯಾಕ್ಸಿಮಮ್ ಕೆಲಸ ತರಕ್ಕೆ ಪ್ರಯತ್ನ ಪಡ್ತೀನಿ. 100% ನಾನು ಲಾಸ್ಟ್ ಟೈಮ್ ಪ್ರಾಮಿಸ್ ಮಾಡಿದ್ದೆ ನಮ್ಮ ಜನರಿಗೆ, ಗಂಟ್ಲಮಲ್ಲ ಡ್ಯಾಮ್ ಮಾಡಿ ಇಂಡಸ್ಟ್ರಿಯಲ್ ಮಾಡೇ ನಾನು ನೆಕ್ಸ್ಟ್ ಎಲೆಕ್ಷನ್ ಬರೋದಿಲ್ಲ, ನಾನು ಬರೋದಿಲ್ಲ ಅಂತ ಮಾತು ಕೊಟ್ಟು ಆ ಮಾತು ಮೇಲೆ ನಾನು ನಿಲ್ತೀನಿ. ಸರ್, ಈಗ ನೀವು ಸಚಿವರಾಗಬೇಕು ಅನ್ನೋದು ನಿಮ್ಮ ಅಭಿಮಾನಿಗಳ ಆಸೆ ಆಗಿದೆ, ಇದಕ್ಕೆ ಏನು ಹೇಳ್ತೀರಾ ಸರ್? ಸಚಿವರಾಗೋದು ನಮ್ಮ ಹೈಕಮಾಂಡ್ ಬಿಟ್ಟಿದ್ದು. ಸೀನಿಯಾರಿಟಿ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಿಟ್ಟು ಉಳಿದೆಲ್ಲ ಕಡೆ ಸಚಿವ ಸ್ಥಾನ ಸಿಕ್ಕಿದೆ, ಡೆವಲಪ್ಮೆಂಟ್ ಆಗಿದೆ. ಈ ಅತ್ಯಂತ ಹಿಂದುಳಿದ ಪ್ರದೇಶ ನಮ್ಮ ಬಾಗೇಪಲ್ಲಿ. ನನಗೊಂದು ಬಾರಿ ಸಚಿವ ಸ್ಥಾನ ಕೊಟ್ಟರೆ ಇನ್ನಷ್ಟು ಈ ಭಾಗವನ್ನು ಆರ್ಥಿಕವಾಗಿ ಡೆವಲಪ್ಮೆಂಟ್ ಮಾಡುವಂಥ ಆಶೆ ಇದೆ. ಕೊಟ್ಟರೆ ಖಂಡಿತವಾಗ್ಲೂ ಆ ಕೆಲಸ ಮಾಡ್ತೀನಿ. ಕೊಡಲಿಲ್ಲ ಅಂದ್ರೆ ಶಾಸಕನಾಗಿರ್ತೀನಪ್ಪ. ಸರ್, ಶ್ರೀ ಮುನಿರಾಜು ಅವರು ಇನ್ನೊಂದು ತಿಂಗಳಲ್ಲಿ ನಾನು ಶಾಸಕನಾಗ್ತೀನಿ ಬಾಗೇಪಲ್ಲಿಗೆ ನೋಡಿ, ಯಾವುದೇ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ನಡೆಯುವಾಗ ಜಡ್ಜಿಮೆಂಟ್ ಸಮಯದಲ್ಲಿ ಕೋರ್ಟ್ ವ್ಯವಹಾರಗಳು ಮಾತನಾಡಬಾರ್ದು ಇಂಗಿತ ಜ್ಞಾನ ಇಲ್ಲದೆ ಅಂತ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ನಾನು ಸಣ್ಣವನಾಗ್ತದೆ, ಅದರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡಲ್ಲ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.